ಇದು ಕಾಸ್ಟ್ಲಿ ದುನಿಯಾ ಕಣ್ರಿ, ಅದು ಗೊತ್ತಿರೋದೆ. ಅದರಲ್ಲೇನು ವಿಶೇಷ ಅಂದ್ರ ಮ್ಯಾಟ್ರ್ ಇದೆ ಕೇಳಿ. ಇಷ್ಟು ದಿನ ಚಿನ್ನ ಬೆಳ್ಳಿ ರೇಟ್ ಕೇಳಿ ಸಪ್ಪಗಾಗಿದ್ರು ನಮ್ಮ ಜನ. ಅದರ ಕನಸು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದವರಿಗೆ ಮತ್ತೊಂದು ರೇಟ್ ಹೈಕ್ ಶಾಕ್ ಸಿಗ್ತಾ ಇದೆ. ಇನ್ನು ಮುಂದೆ ಒಗ್ಗರಣೆ ಹಾಕೋಕ್ಕೂ ಚಿಂತೆ ಮಾಡಬೇಕಾಗುತ್ತೋ ಏನೋ, ಯಾಕಂದರೆ ಕುಕಿಂಗ್ ಆಯಿಲ್ ರೇಟ್ ಗಗನಕ್ಕೇರಿದೆ. ಎಣ್ಣೆ, ಆಹಾ, ಎಣ್ಣೆ ಅಂದಿದ ತಕ್ಷಣ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಶಾಕ್ ಆದ್ರ. ಈ ಸುದ್ದಿ ನಿಮಗಲ್ಲ, ಮೇನ್ ಆಗಿ ಮನೆಯಲ್ಲಿರೋ ಅನ್ನಪೂರ್ಣೇಶ್ವರಿಗೆ, ಅರ್ಥಾತ್ ರುಚಿಕರ ಅಡುಗೆ ಮಾಡಿ ಬಡಿಸೋ ತಾಯಂದಿರಿಗೆ. ಎಸ್, ಇನ್ಮುಂದೆ ನಿಮ್ಮ ಮನೆ ದಿನಸಿ ಸಾಮಾನು ಖರ್ಚು ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಕುಕಿಂಗ್ ಆಯಿಲ್ ದರ ಏಕಾಏಕಿ ಏರಿಕೆ ಕಂಡಿದೆ. ಚಿನ್ನ ಬೆಳ್ಳಿ ಬಿಡಿ, ಅಡುಗೆ ಎಣ್ಣೆ ಬೆಲೆಯಲ್ಲೂ ಆಗೋಯ್ತು ರೇಟ್ ಹೈಕ್. ಒಗ್ಗರಣೆ ಹಾಕುವಾಗ ಕಣ್ಣೀರು ಪಕ್ಕ, ಬರೋಬ್ಬರಿ 20 ರೂಪಾಯಿ ಏರಿಕೆ. ಹೌದಪ್ಪ ಹೌದು, ಸದ್ದೇ ಇಲ್ಲದಂಗೆ ಅಡುಗೆ ಎಣ್ಣೆ ರೇಟ್ ಹೈಕ್ ಆಗೋಗಿದೆ. ಅದು ಎಷ್ಟು ಅಂದ್ರೆ, ಪಾಮ್ ಆಯಿಲ್ ರೇಟು 1 ಅಲ್ಲ 2 ಅಲ್ಲ 5 ಅಲ್ಲ 10 ಅಲ್ಲ ಕಣ್ರಿ, 20 ರೂಪಾಯಿ ಜಾಸ್ತಿ ಆಗೋಗಿದೆ. ಜಸ್ಟ್ 1 ವಾರದಲ್ಲಿ ವಿವಿಧ ಅಡುಗೆ ಎಣ್ಣೆ ಬ್ರ್ಯಾಂಡ್ಗಳ ದರ ಸರ್ರಂತ ಏರ್ಬಿಟ್ಟಿದೆ. ಇದೀಗ ಮಿಡಲ್ ಕ್ಲಾಸ್ ಮಂದಿಗೆ ಈ ರೇಟ್ ಹೈಕ್ ಟೆನ್ಷನ್ ಹೆಚ್ಚಿಸಿದೆ. ಹಾಗಾದ್ರೆ ಎಷ್ಟಿದ್ದ ರೇಟು ಎಷ್ಟಾಗಿದೆ ನೋಡ್ಬಿಡಿ. ಎಲ್ಲರ ಫೇವ್ರೆಟ್ ಎಣ್ಣೆ ಸೂರ್ಯಕಾಂತಿ ರೇಟು 140 ಇತ್ತು, ಈಗ 160 ರೂಪಾಯಿ ಆಗಿದೆ. ಇನ್ನು ಕಡಲೆಕಾಯಿ ಎಣ್ಣೆನೂ ಅಷ್ಟೇ 210 ಇತ್ತು, ಈಗ 220 ಆಗಿದೆ. ಪಾಮ್ ಆಯಿಲ್ ರೇಟ್ ಕೂಡ ಏರಿದೆ, 116 ಇದ್ದಿದ್ದು 122 ರೂಪಾಯಿ ಆಗಿದೆ. ಸೋಯಾ ಆಯಿಲ್ 130 ರೂಪಾಯಿಯಿಂದ 140 ರೂಪಾಯಿ ಆಗಿದೆ. ರೈಸ್ ಆಯಿಲ್ 136 ರೂಪಾಯಿಯಿಂದ 140 ರೂಪಾಯಿ ಆಗಿದೆ. ಸಾಸಿವೆ ಎಣ್ಣೆ 175 ಇದ್ದಿದ್ದು 180 ರೂಪಾಯಿ ಆಗಿದೆ. ಇನ್ನು ದೀಪದ ಎಣ್ಣೆ 1 ಕೆಜಿಗೆ 126 ಇತ್ತು, ಸದ್ಯಕ್ಕೆ 6 ರೂಪಾಯಿ ಏರಿ 130 ರೂಪಾಯಿ ಆಗಿದೆ. ಆಯಿಲ್ ಐಟಮ್ ತುಂಬ ಜಾಸ್ತಿ ರೈಟ್ ಆಗಿದೆ. ನಮಗೂ ನಾವು ದುಡ್ಕೊಂಡು ತಿನ್ನೋರಿಗೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಇವಾಗ ನಾವು ಯಾವ ಅಡುಗೆಗೂ ಎಣ್ಣೆ ಇಲ್ಲದೆ ಅಡುಗೆ ಮಾಡೋಕ್ಕಾಗಲ್ಲ. ಇವಾಗ ಎಣ್ಣೆಗೆ ಅಷ್ಟು ರೈಟ್ ಆದರೆ ನಾವು ಊಟ ಮಾಡೋದು ಯಾವಾಗ? ನಾವು ಅದಕ್ಕೆ ಅಂತಲೇ ದುಡ್ಡು ಕೊಟ್ಬಿಟ್ರೆ ಇನ್ನು ಬೇರೆ ಐಟಮ್ ನಾವು ಯಾವಾಗ ತಗೊಳಕ್ಕಾಗುತ್ತೆ? ಯಾವ ಆಯಿಲ್ಗೆ ಎಷ್ಟು ರೇಟು ಆಗಿದೆ ಅಂತ ನೋಡಿದ್ರೆ ಈ ಪಾಟಿ ಅಡುಗೆ ಎಣ್ಣೆ ಹೈಕ್ ಆಗೋಕೆ ಕಾರಣ ತಿಳಿಯೋದು ಬೇಡವಾ? ಅದನ್ನು ಹೇಳ್ತೀವಿ ಕೇಳಿ. ಜಾಗತಿಕ ಮಾರ್ಕೆಟ್ನಲ್ಲಿ ತೈಲದ ಬೆಲೆಯಲ್ಲಿ ಏರಿಕೆಯಾಗಿದೆ. ಅಲ್ಲದೆ ಖಾದ್ಯ ತೈಲ ಪೂರೈಕೆ ಕೂಡ ಕಡಿಮೆಯಾಗಿದ್ದು ದರ ಏರಿಕೆಗೆ ಮುಖ್ಯ ಕಾರಣ ಎನಿಸಿಕೊಂಡಿದೆ. ಮುಖ್ಯವಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿದ್ದು ಆಮದುವಾದ ತೈಲ ಸರ್ವೇ ಸಾಮಾನ್ಯವಾಗಿ ದುಬಾರಿಯಾಗಿದೆ. ನಮ್ಮ ದೇಶ 70% ಆಮದಾಗ್ತಾ ಇರೋ ಎಣ್ಣೆ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ಕಳೆದ ಬಾರಿ ಅತಿವೃಷ್ಟಿಯಿಂದ 30% ಎಣ್ಣೆ ಕಾಳುಗಳ ಬೆಳೆ ಹಾನಿಯಾಗಿದ್ದು ತೈಲ ದರದಲ್ಲಿ ಏರಿಕೆ ಕಂಡಿದೆ. ಗೌರ್ಮೆಂಟ್ಗೆ ಆಯಿಲ್ ರೇಟ್ ಕಮ್ಮಿ ಮಾಡೋದಕ್ಕೆ ಹೇಳ್ರಿ. ಬಡವರು ಇರೋರು ಎಲ್ಲ ಒಂದೇ ಥರ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಏಕ್ದಮ್ ಎಲ್ಲ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. ಇಂಥದ್ದು ಎಣ್ಣೆ ರೇಟು ಜಾಸ್ತಿ ಆಗಿಬಿಟ್ಟಿದೆ. ನಾವು ಅಮ್ಮಮ್ಮ ಅಂದರೆ ಇವಾಗ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಇವಾಗ ಏನಾದರೂ ಮಾಡಬೇಕಂದ್ರೆ ಒಂದೊಂದೇ ಹಾಕ್ಕೊಂಡು ಮಾಡ್ಕೋಬೇಕು. ಅದು ಬಿಟ್ಟು ಏನು ಪ್ಯಾಕೆಟ್ ಇವಾಗ ತೊಗೊಂಡ್ರೆ ಎಷ್ಟು 200-300 ಏನೋ ಆಗಿದೆ ಚಿಲ್ಲರೆ. ಪಾಮ್ ಆಯಿಲ್ ಆಗಲಿ ರಿಫೈಂಡ್ ಆಯಿಲ್ ಆಗಲಿ ಎಲ್ಲ ಐಟಮು ಅಷ್ಟೇ. ದಯವಿಟ್ಟು ಅದ್ರ ಕಡೆ ಸರ್ಕಾರ ಒಂಚೂರು ಗಮನ ಕೊಟ್ಟರೆ ಬೆಸ್ಟ್. ಏನೇ ಹೇಳಿ, ರೇಟ್ ಹೈಕ್ ಆಯ್ತು ಅಂತ ಸಾರಿಗೆ ಒಗ್ಗರಣೆ ಹಾಕದೇ ಇರೋಕ್ಕಾಗತ್ತಾ? ಎಣ್ಣೆ ಇಲ್ಲದೆ ಅಡುಗೇನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆಗೆ ಹಿಟ್ಟು ಬೇಕೇ ಬೇಕು ಅಲ್ವಾ ಅಂತಿದ್ದಾರೆ ಜನ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.